ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ಶುಭಾಶಯಗಳು. ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡುವುದರ ಕುರಿತಾಗಿ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ನಾವು ಧ್ಯಾನಿಸುವಂತವರಾಗಿರೋಣ. ನಿಮಗೋಸ್ಕರ ದೇವರ ವಾಕ್ಯವನ್ನು ಓದುತ್ತೇನೆ. ಅರಸುಗಳ 1ನೇ ಗ್ರಂಥ 17ನೇ ಅಧ್ಯಾಯ ವಚನ 8ರಿಂದ. ಆಗ ಯೆಹೋವನು ಅವನಿಗೆ, ನೀನು ಇಲ್ಲಿಂದ ಚೀದೋನ್ಯರ ಚಾರಫ್ತಾ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು, ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಅಂದನು. ಅವನು ಅಲ್ಲಿಂದ ಹೊರಟು ಚಾರಫ್ತದ ಊರ ಬಾಗಿಲಿನಲ್ಲಿ ಸಮೀಪಕ್ಕೆ ಬಂದಾಗ ಸೌದೆಯನ್ನು ಕೂಡಿಸುತ್ತಿರುವ ಒಬ್ಬ ವಿಧವೆಯನ್ನು ಕಂಡು ಆಕೆಯನ್ನು ಕೂಗಿ, ದಯವಿಟ್ಟು ಕುಡಿಯುವುದಕ್ಕೆ ಒಂದು ತಂಬಿಗೆಯನ್ನು ನೀರು ತೆಗೆದುಕೊಂಡು ಬಾ ಎಂದು ಹೇಳಿದನು. ಆಕೆಯು ಹೋಗುತ್ತಿರುವಾಗ ತಿರುಗಿ ಆಕೆಯನ್ನು ಕರೆದು, ನೀನು ಬರುವಾಗ ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಅಂದನು. ಆಕೆಯು ಅವನಿಗೆ, ನಿನ್ನ ದೇವರಾದ ಯೆಹೋವನಾಣೆ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ, ಮಡಕೆಯಲ್ಲಿ ಒಂದು ಹಿಡಿ ಹಿಟ್ಟು, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತಾಗಿ ಬೇರೇನೂ ಇರುವುದಿಲ್ಲ. ಈಗ 2 ಕಟ್ಟಿಗೆಗಳನ್ನು ಹೆಕ್ಕಿ ನನಗೋಸ್ಕರವೂ ನನ್ನ ಮಗನಿಗೋಸ್ಕರವೂ ರೊಟ್ಟಿ ಮಾಡುತ್ತೇನೆ. ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಬೇರೆ ಗತಿ ಇಲ್ಲ ಎಂದು ಉತ್ತರ ಕೊಟ್ಟಳು. ಆಗ ಎಲೀಯನು ಆಕೆಗೆ, ಹೆದರಬೇಡ, ನೀನು ಹೇಳಿದಂತೆ ಮಾಡು, ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ. ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೊ. ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ, ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ ನಿನ್ನ ಮಡಕೆಯಲ್ಲಿ ಹಿಟ್ಟು ತೀರುವುದಿಲ್ಲ, ಮೊಗೆಯಲ್ಲಿ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಅಂದನು. ಆಕೆಯು ಹೋಗಿ ಅವನು ಹೇಳಿದಂತೆಯೇ ಮಾಡಿದಳು. ಆಕೆಯು ಆಕೆಯ ಮನೆಯವರು ಎಲೀಯನು ಅದನ್ನು ಅನೇಕ ದಿವಸಗಳವರೆಗೆ ಊಟ ಮಾಡಿದರು. ಯೆಹೋವನು ಎಲೀಯನ ಮುಖಾಂತರವಾಗಿ ಹೇಳಿದಂತೆ ಮಡಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ, ಮೊಗೆಯಲ್ಲಿದ್ದ ಎಣ್ಣೆಯು ಮುಗಿದು ಹೋಗಲಿಲ್ಲ ಎಂಬುದೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮಾತುಗಳನ್ನು ಕೇಳಿಸಿಕೊಡ್ತಾ ಇರತಕ್ಕಂಥ ಪ್ರೀತಿಯ ಸಹೋದರನೇ, ಸಹೋದರಿ, ಈ ವಾಕ್ಯ ಭಾಗದಲ್ಲಿ ನಾವು ಏನನ್ನು ಗಮನಿಸ್ತೇವೆ ಅಂತಂದ್ರೆ, ಪ್ರವಾದಿಯಾದಂಥ ಏಲಿಯನಿಗೆ ದೇವರು ಹೇಳ್ತಾರೆ, ನೀನು ಇಲ್ಲಿಂದ ಎದ್ದು ಚಾರಫ್ತದ ಊರಿಗೆ ಹೋಗು, ಅಲ್ಲಿ ಒಬ್ಬ ವಿಧವೆ ನಿನ್ನನ್ನು ಸಾಕುವುದಕ್ಕೆ ನಾನು ಆಕೆಗೆ ಆಜ್ಞಾಪಿಸಿದ್ದೇನೆ ಎಂಬುದಾಗಿ. ಆ ಎಲಿಯನು ಚಾರಫ್ತದ ಊರಿನ ಆ ಬಾಗಿಲ ಬಳಿ ಬರುತ್ತಿರುವಂತ ಸಂದರ್ಭದಲ್ಲಿ ಒಬ್ಬ ವಿಧವೆಯನ್ನು ಕಂಡು ಆಕೆಗೆ ಹೇಳ್ತಾನೆ, ಅಮ್ಮ, ನನಗೆ ಕುಡಿಯುವುದಕ್ಕೆ ಸ್ವಲ್ಪ ನೀರನ್ನು ತೆಗೆದುಕೊಂಡು ಬಾ ಎಂಬುದಾಗಿ. ಆಕೆ ಹೋಗುತ್ತಿರುವಾಗ ಎಲಿಯನು ಮತ್ತೆ ಆಕೆಯನ್ನು ಕರೆದು, ನೀನು ಬರುವಾಗ ನನಗೆ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ ಎಂಬುದಾಗಿ. ಆಗ ಆಕೆ ಹೇಳ್ತಾಳೆ, ಯೆಹೋವನಾಣೆ, ನನಗೆ ಮನೆಯಲ್ಲಿ ಏನೂ ಇಲ್ಲ, ಒಂದು ಮೊಡಕೆಯಲ್ಲಿ ಒಂದು ಇಡಿಯಷ್ಟು ಇಟ್ಟು, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ ಇದೆ. ಇಗೋ, ನಾನು ಈ ಕಟ್ಟಿಗೆಗಳನ್ನ ಹಾಯ್ದುಕೊಂಡು ಹೋಗಿ ನಾನು ಅದನ್ನ ರೊಟ್ಟಿ ಮಾಡಿ ತಿಂದು ನಾನು ನನ್ನ ಮಗನು ಸಾಯಬೇಕೆ ಹೊರತು ನಮಗೆ ಬೇರೆ ಏನೂ ಇಲ್ಲ ಎಂಬುದಾಗಿ ತನ್ನ ವಾಸ್ತವವಾದಂತಹ ಸ್ಥಿತಿಯನ್ನ ಹೇಳ್ತಾಳೆ. ಆಗ ಪ್ರವಾದಿಯಾದಂಥ ಎಲೀಯನು ಹೇಳ್ತಾನೆ, ಸರಿ, ನೀನು ಹೇಳಿದಂತೆ ಮಾಡು, ಆದರೆ ಮೊದಲು ನೀನು ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ಮಾಡಿಕೊಂಡು ಬಾ ಎಂಬುದಾಗಿ. ಪ್ರೀತಿಯ ದೇವಜನರೇ, ಆಕೆಯ ಕೊರತೆಯ ಮಧ್ಯದಲ್ಲಿಯೂ ಆಕೆಗಿದ್ದಂತಹ ಸ್ವಲ್ಪವಾದದರಲ್ಲಿಯೂ ಕೂಡ ಆಕೆಯು ನಂಬಿಗಸ್ತಳಾಗಿ ದೇವರ ಮನುಷ್ಯನ ಮಾತಿಗೆ ವಿಧೇಯಳಾಗಿ ಆತನಿಗೆ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಂದು ಕೊಟ್ಟ ಕಾರಣದಿಂದಾಗಿ ದೇವರ ವಾಕ್ಯ ಹೇಳುತ್ತದೆ, ಯೆಹೋವನು ಹೇಳಿದಂತೆಯೇ ಆಕೆಯ ಮನೆಯಲ್ಲಿದ್ದಂತಹ ಹಿಟ್ಟು ಮುಗಿದು ಹೋಗಲಿಲ್ಲ, ಎಣ್ಣೆಯು ತೀರಿ ಹೋಗಲಿಲ್ಲ ಎಂಬುದಾಗಿ. ಮತ್ತು ಆಕೆಯು, ಆಕೆಯ ಮನೆಯವರು ಮತ್ತು ಎಲಿಯನು ಅದರಿಂದ ಅನೇಕ ದಿನಗಳ ಕಾಲ ಊಟ ಮಾಡಿದರು ಎಂಬುದಾಗಿ. ಪ್ರೀತಿಯ ದೇವಜನರೇ, ದೇವರಿಗೆ ನಾವು ಮೊದಲನೆಯ ಸ್ಥಾನವನ್ನ, ಪ್ರಥಮ ಸ್ಥಾನವನ್ನು ನಾವು ಕೊಡುವುದಾಗ ದೇವರು ನಮ್ಮನ್ನ ಖಂಡಿತವಾಗಿಯೂ ನಮ್ಮ ಕೊರತೆಗಳನ್ನು ನೀಗಿಸುವಂತವನಾಗಿದ್ದಾನೆ. ದೇವರ ವಾಕ್ಯ ಹೇಳುತ್ತೆ ಗೊತ್ತಾ? ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 6ನೇ ವಚನನ ನಾವು ನೋಡುವ ಸಂದರ್ಭದಲ್ಲಿ, ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರಿದ್ದಾನೆ, ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯವಲ್ಲವೇ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ಪ್ರೀತಿಯ ದೇವಜನರೇ, ನಮಗಿರ್ತಕ್ಕಂಥ ಕೊರತೆಗಳನ್ನು ದೇವರು ನೋಡ್ತಾ ಇದ್ದಾನೆ, ನಮಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಆತನು ಬಲ್ಲಂತವನಾಗಿದ್ದಾನೆ. ಆದ್ರಿಂದ ನಾವು ನಮ್ಮ ಜೀವಿತಗಳಲ್ಲಿ ದೇವರನ್ನ ಘನಪಡಿಸ್ತಾ ಇದ್ದೀವಾ? ನಮಗಿರತಕ್ಕಂಥದ್ರಲ್ಲಿ ದೇವರಿಗೆ ಮೊದಲನೆಯ ಸ್ಥಾನವನ್ನು ನಾವು ಕೊಡ್ತಾ ಇದ್ದೀವಾ? ದೇವರ ವಾಕ್ಯಕ್ಕೆ ನಾವು ಪ್ರಾಶಸ್ತ್ಯವನ್ನು ಕೊಟ್ಟು ಆತನ ಮಾತಿಗೆ ನಾವು ವಿಧೇಯರಾಗಿ ನಡೆದುಕೊಳ್ತಾ ಇದ್ದೀವಾ ಎಂಬುದನ್ನು ನಮ್ಮ ಜೀವಿತಗಳಲ್ಲಿ ಪರೀಕ್ಷಿಸಿಕೊಳ್ಳೋಣ. ದೇವರ ವಾಕ್ಯ ಹೇಳುತ್ತದೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿವದಾವು,
ಆದರೆ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲೆಗೂ ಕಡಿಮೆ ಇಲ್ಲ ಎಂಬುದಾಗಿ. ಹಾಗಾದರೆ ಈ ಮಾತುಗಳನ್ನು ಕೇಳಿಸಿಕೊಳ್ತಾ ಇರತಕ್ಕಂಥ ನನ್ನ ಪ್ರೀತಿಯ ಸಹೋದರನೇ ಸಹೋದರಿ, ನಿನ್ನ ಕೊರತೆಗಳು ಏನೆಂಬುದಾಗಿ ದೇವರು ಗೊತ್ತಿದೆ, ನಿನ್ನ ಪರಿಸ್ಥಿತಿ ದೇವರಿಗೆ ಗೊತ್ತಿದೆ. ಆದರೆ ನಿನ್ನ ಕೊರತೆಗಳ ಮಧ್ಯದಲ್ಲಿ, ನಿನಗಿರ್ತಕ್ಕಂಥ ಕಷ್ಟಗಳ ಮಧ್ಯದಲ್ಲಿ ನೀನು ದೇವರ ವಾಕ್ಯಕ್ಕೆ ವಿಧೇಯಳಾಗಿ ನಡೆದುಕೊಳ್ಳುವುದಾದರೆ ಖಂಡಿತವಾಗಿಯೂ ದೇವರು ನಿನ್ನ ಕೊರತೆಗಳನ್ನು ಆತನು ನೀಗಿಸುವಂತವನಾಗಿದ್ದಾನೆ. ಆ ಚಾರಫ್ತದ ವಿಧವೆಯ ಜೀವಿತದಲ್ಲಿ ಅದ್ಭುತ ಮಾಡಿದಂತಹ ದೇವರು ನಿನ್ನ ಜೀವಿತದಲ್ಲಿಯೂ ಕೂಡ ಅದ್ಭುತವನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಚಾರಫ್ತದ ವಿಧವೆ ದೇವರ ವಾಕ್ಯಕ್ಕೆ ವಿಧೇಯಳಾದಂತೆ ನೀನು ವಿಧೇಯನಾಗ್ತೀಯಾ ಎಂಬುದನ್ನ ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ. ಆ ರೀತಿಯಾಗಿ ಪರೀಕ್ಷೆ ಮಾಡಿಕೊಂಡು ನಮ್ಮ ಜೀವಿತಗಳನ್ನು ದೇವರ ವಾಕ್ಯದ ಬೆಳಕಿನಲ್ಲಿ ಸರಿಪಡಿಸಿಕೊಂಡು ದೇವರ ಮಾತಿನ ಪ್ರಕಾರವಾಗಿ ನಾವು ನಡೆಯಲಿಕ್ಕೆ ಕರ್ತನು ತಾನೇ ನಮಗೆಲ್ಲರಿಗೂ ಸಹಾಯವನ್ನು ಮಾಡಲಿ. ಕಣ್ಮುಚ್ಚರಿ ಪ್ರಾರ್ಥಿಸೋಣ. ಪರಿಶುದ್ಧನಾದ ದೇವರೇ, ಸರ್ವಶಕ್ತನೇ, ಚಾರಫ್ತದ ವಿಧವೆಯ ಜೀವಿತವನ್ನು ನಾವು ಗಮನಿಸಿದ್ದೇವೆ ಅಪ್ಪ. ಆಕೆಗಿರ್ತಕ್ಕಂಥ ಕೊರತೆಯಲ್ಲಿಯೂ ಕೂಡ ದೇವರ ಮನುಷ್ಯನು ಹೇಳಿದ ಮಾತಿನ ಪ್ರಕಾರವಾಗಿ ಅದಕ್ಕೆ ವಿಧೇಯಳಾದಂಥ ಆಕೆ ತನ್ನ ಜೀವಿತದಲ್ಲಿ ಅದ್ಭುತವನ್ನ ಕಂಡಳು. ಆಕೆಗಿದ್ದಂಥ ಕೊರತೆಯು ನೀಗಿಸಲ್ಪಟ್ಟಿತು. ಈ ದಿನ ನಾವು ಕೂಡ ದೇವರ ಮಾತಿಗೆ ವಿಧೇಯರಾಗುವುದಾದರೆ ನಮ್ಮ ಕೊರತೆಗಳನ್ನು ಕೂಡ ನೀವು ನೀಗಿಸ್ತೀರಿ, ನಮ್ಮ ಅವಶ್ಯಕತೆಗಳನ್ನು ಸಂಧಿಸ್ತೀರಿ ಎಂಬುವ ಒಂದು ದೊಡ್ಡ ದೇವರ ವಿಚಾರವನ್ನು ನಮಗೆ ತಿಳಿಯಪಡಿಸಿದಿರಿ. ಆದ್ರಿಂದ ನಾವು ನಿಮ್ಮನ್ನು ನಂಬಿ ನಿಮ್ಮ ಮಾತಿನ ಪ್ರಕಾರವಾಗಿ ನಡೆದುಕೊಳ್ಳುವುದಕ್ಕೆ ನಮಗೆ ನೀವು ಸಹಾಯ ಮಾಡ್ರಿ. ಹಾಗೆ ನೀವು ಮಾಡುವುದಕ್ಕಾಗಿ ಸ್ತೋತ್ರ. ಈ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರ್ತಕ್ಕಂಥ ನನ್ನ ಪ್ರೀತಿಯ ಸಹೋದರನನ್ನ ಜ್ಞಾಪಕ ಮಾಡಿಕೊಳ್ರಿ. ಅವರ ಜೀವಿತಗಳಲ್ಲಿ ಇರ್ತಕ್ಕಂಥ ಕೊರತೆಗಳನ್ನು ನೀವು ನೀಗಿಸ್ರಿ. ತಮಗಿರ್ತಕ್ಕಂಥ ಕಷ್ಟಗಳ ಮಧ್ಯದಲ್ಲಿಯೂ, ತಮಗಿರ್ತಕ್ಕಂಥ ಕೊರತೆಗಳ ಮಧ್ಯದಲ್ಲಿಯೂ ದೇವರ ವಾಕ್ಯಕ್ಕೆ ಮೊದಲನೇ ಸ್ಥಾನವನ್ನು ಕೊಡುವುದಕ್ಕೆ ಅವರಿಗೆ ಕರೆಸ್ರಿ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆಯನ್ನ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನವರ ಮುಖಾಂತರ ಬೇಡಿಕೊಳ್ಳುತ್ತಾ ಇದ್ದೇವೆ ಪ್ರೀತಿಯುಳ್ಳ ತಂದೆಯೇ, ಆಮೇನ್, ಆಮೇನ್. ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗೋಣ, ದೇವರ ಮಾತಿನ ಪ್ರಕಾರವಾಗಿ ನಡೆದುಕೊಳ್ಳೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.